ಕೊಡಗಿನ ಅಪರೂಪದ ಬಾಲಯೋಗ ಸಾಧಕಿ ಮದೆನಾಡಿನ ಬಿಕೆ ಸಿಂಚನ ಯೋಗಾಸನದಲ್ಲಿ 3 ವಿಶ್ವ ದಾಖಲೆಗಳನ್ನು ಮಾಡಿದ್ದು, ಇದೀಗ ತನ್ನದೇ ಒಂದು ದಾಖಲೆಯನ್ನು ಮುರಿಯುವ ಪ್ರಯತ್ನದಲ್ಲಿರುವ ಸಿಂಚನ ಮತ್ತೆರಡು ಹೊಸ ದಾಖಲೆ ಸೃಷ್ಟಿಸಲು ಹೊರಟಿದ್ದಾರೆ. ಇದೇ ಮಾರ್ಚ್ 12ರಂದು ಸಿಂಚನ ವಿದ್ಯಾಭ್ಯಾಸ ಮಾಡ್ತಿರುವ ಮದೆನಾಡಿನ ಬಿಜಿಎಸ್ ಶಾಲೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಲೇಖಕ ಹರೀಶ್ ಸರಳಾಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮದೆನಾಡು ಬಿಜಿಎಸ್ ಶಾಲೆಯಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಹಾಗೂ ಇದಕ್ಕೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಈ ಒಂದು ರೆಕಾರ್ಡ್ನ ಒಂದು ಸಂಸ್ಥೆಯವರು ಬಂದು ಈ ಯೋಗಾಸನದ ದಾಖಲೆಯನ್ನು ಅವರು ಮಾಡುವಾಗ ಅದಕ್ಕೆ ತೀರ್ಪುಗಾರರಾಗಿ ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮ ನಮ್ಮ ಮದೆನಾಡಿನ ಶಾಲೆಯಲ್ಲಿ ನಡೆಯುತ್ತಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು. ಹಾಗೆ ಸಿಂಚನಾಳ ತಾಯಿ ರೇಣುಕಾ ಮಾತನಾಡಿ, ದಿಂಬಾಸನದ ಭಂಗಿಯಲ್ಲಿ 1 ನಿಮಿಷದಲ್ಲಿ 15 ಮೀಟರ್ ದೂರ ಚಲಿಸುವ ಮೂಲಕ ಸಿಂಚನಾಳದ್ದೇ ಈ ಹಿಂದಿನ ರೆಕಾರ್ಡ್ ಮುರಿಯುವ ಪ್ರಯತ್ನ ಮಾಡಲಿದ್ದಾಳೆ. ನಂತರ 1 ನಿಮಿಷಗಳ ಕಾಲ ಅದೇ ಸ್ಥಿತಿಯಲ್ಲಿ ಉರಭ್ರಾಸನ ಮತ್ತು ಮೃಗಮುಖಾಸನ ಮಾಡಿ ವಿಶ್ವ ದಾಖಲೆ ಬರೆಯುವ ಗುರಿ ಇದೆ. ಮಧ್ಯಪ್ರದೇಶದಿಂದ ತೀರ್ಪುಗಾರರು ಆಗಮಿಸಲಿದ್ದಾರೆ ಎಂದರು. ಇವಳು ಕಳೆದ 6 ವರ್ಷದಿಂದ ಯೋಗ ಅಭ್ಯಾಸವನ್ನ ಮಾಡುತ್ತಿದ್ದು ಈಗಾಗಲೇ ಒಂದು 5 ದಾಖಲೆಯನ್ನ ಮಾಡಿದ್ದಾಳೆ ಯೋಗಾಸನದಲ್ಲಿ. ಅದರಲ್ಲಿ 3 ವಿಶ್ವ ದಾಖಲೆ ಮತ್ತೆ 2 ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಕರ್ನಾಟಕ ರೆಕಾರ್ಡ್ ಮಾಡಿದ್ದಾಳೆ. ಇದೇ ತಿಂಗಳು ಮಾರ್ಚ್ 12ನೇ ತಾರೀಕು ಬುಧವಾರ 10 ಗಂಟೆಗೆ ಬಿಜಿಎಸ್ ಪಬ್ಲಿಕ್ ಶಾಲೆ ಮದೆನಾಡಿನಲ್ಲಿ 3 ವಿಶ್ವ ದಾಖಲೆಯನ್ನು ಮಾಡಲಿದ್ದಾಳೆ. ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಅವಳ ಸಾಧನೆಗೆ ಸಹಕರಿಸಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಮಾಡಿದ್ದಾಳೆ. ಮೊದಲನೆಯದು ಡಿಂಬಾಸನದಲ್ಲಿ ಅಂದರೆ ಕ್ರಿಯಾನ್ಮುಖೋದಾಸನ, ಅದರಲ್ಲಿ ಡಿಂಬಾಸನದಲ್ಲಿ ನಡೆಯುವಂಥದ್ದು ನಿಮಿಷಕ್ಕೆ 10 ಮೀಟರ್ ನಡೆದಿದ್ದಾಳೆ. ಮೊದಲನೇ ವಿಶ್ವ ದಾಖಲೆ ಅದರಲ್ಲಿ ಆದದ್ದು. ದೇಹದ ಅರ್ಧ ಭಾಗವನ್ನು ಹಿಂದಕ್ಕೆ ಬಾಗಿಸಿ ಕಾಲನ್ನು ಹಿಡಿದು ನಡೆಯೋದು, ಅದರಲ್ಲಿ ಮೊದಲ ವಿಶ್ವ ದಾಖಲೆಯನ್ನ ಮಾಡಿದ್ದು. ಅದೇ 2ನೇ ವಿಶ್ವ ದಾಖಲೆ ನಿರಾಲಂಬ ಪೂರ್ಣ ಚಕ್ರಾಸನ, ಇದರಲ್ಲಿ ನಿಮಿಷಕ್ಕೆ 10 ಬಾರಿ ಮಾಡಿ ಅದರಲ್ಲಿ ದಾಖಲೆಯನ್ನ ಮಾಡಿದ್ದಾಳೆ. ಸಾಧಕಿ ಸಿಂಚನ ಮಾತನಾಡಿ, ಕಳೆದ 6 ವರ್ಷದಿಂದ ಯೋಗಾಭ್ಯಾಸವನ್ನು ಮಾಡ್ತಿದ್ದೇನೆ. ಪೋಷಕರು ಸೇರಿದಂತೆ ಪ್ರತಿಯೊಬ್ಬರೂ ಸಹಕಾರ ನೀಡುತ್ತಿದ್ದಾರೆ. ಮುಂದೆ ಯೋಗದಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಆಸೆ ಇದೆ ಎಂದು ಹೇಳಿದರು. ಶಾಲೆಯಲ್ಲಿ ಓದುತ್ತಿದ್ದೇನೆ. ಕಳೆದ 6 ವರ್ಷದಿಂದ ನಾನು ಯೋಗಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನನ್ನ ಗುರುಗಳು ನನ್ನ ಅಮ್ಮ ಮತ್ತು ಶಾಲೆಯವರು, ಸಂಘ ಸಂಸ್ಥೆಯವರು, ಊರಿನವರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಅಪ್ಪ ಕೂಡ ನನಗೆ ಸಪೋರ್ಟ್ ಮಾಡುತ್ತಾರೆ. ನಾನು ಈ ತಿಂಗಳು ಮಾರ್ಚ್ 12ರಂದು ಶಾಲೆಯಲ್ಲಿ ಯೋಗದಲ್ಲಿ 3 ವಿಶ್ವ ದಾಖಲೆಯನ್ನು ಮಾಡಲಿದ್ದೇನೆ. ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯೋಗ ಗುರು ಮಹೇಶ್ ಮಾತನಾಡಿ, ಯೋಗವು ವಿಶ್ವದಾದ್ಯಂತ ಜನಪ್ರಿಯವಾಗಿದ್ದು ಇದು ಭಾರತದ ಪ್ರಾಚೀನ ಕಲೆ ಎಂಬುದು ನಮ್ಮ ಹೆಮ್ಮೆ. ಮನುಷ್ಯ ಕೇವಲ ಆರ್ಥಿಕವಾಗಿ ಸಬಲರಾದರೆ ಸಾಲದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಬಹುಮುಖ್ಯ. ಯೋಗದಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಎಂದರು. ಈಗ ವಿಶ್ವದಾದ್ಯಂತ ಬಹಳ ಜನಪ್ರಿಯವಾದ ಒಂದು ವಿಷಯ. ನಮಗೆ ಹೆಮ್ಮೆ ಅಂದರೆ ಅದು ನಮ್ಮ ದೇಶದ ಪ್ರಾಚೀನ ಒಂದು ಆರೋಗ್ಯ ಕಲೆ, ಆಗಿನ ಜೀವನ ಪದ್ಧತಿ ಇತ್ತು. ಆಗಿನಿಂದ ಸಹಸ್ರಾರು ವರ್ಷಗಳಿಂದ ಪತಂಜಲಿ ಋಷಿಗಳು ಅದಕ್ಕೆ ಒಂದು ಅಷ್ಟಾಂಗ ಯೋಗದ ಚೌಕಟ್ಟು ಕೊಟ್ಟ ನಂತರ ಸಾಕಷ್ಟು ವಿಸ್ತಾರವಾಗಿ ಬೆಳೆಯಿತು. ಮತ್ತು ಇತ್ತೀಚೆಗಂತೂ ನಮ್ಮ ಪ್ರಧಾನಮಂತ್ರಿಗಳು 2015ರಿಂದ ಯೋಗ ಆಚರಣೆ ಮೂಲಕ ಎಲ್ಲ ಹಳ್ಳಿಗೆ ಯೋಗ ತಲುಪುವ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾಯಿದೆ. ಅದಕ್ಕಾಗಿ ಆಯುಷ್ ಇಲಾಖೆಯನ್ನು ಬೆಂಗಾವಲಾಗಿಟ್ಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಲಾ ವಿಷಯದಲ್ಲಿ, ಶಾಲಾ ಕಾಲೇಜಿನಲ್ಲಿ ಪಠ್ಯ ವಿಷಯವಾಗಿ, ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಕೋರ್ಸ್ಗಳನ್ನೆಲ್ಲ ಮಾಡಿಕೊಂಡು ಯೋಗವನ್ನು ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಆರೋಗ್ಯ ಬಹಳ ಮುಖ್ಯ. ಬರೀ ಆರ್ಥಿಕವಾಗಿ ಸಬಲ ಆದರೆ ಮಾತ್ರ ಸಾಲದು, ಅದಕ್ಕಿಂತಲೂ ಮುಖ್ಯ ಎಲ್ಲದನ್ನು ಅನುಭವಿಸ್ಬೇಕಾದ್ರೆ ಆರೋಗ್ಯ ಚೆನ್ನಾಗಿರಬೇಕು, ಮಾನಸಿಕ ಸ್ಥಿತಿಗತಿ ಚೆನ್ನಾಗಿರಬೇಕು. ಹಾಗಾಗಿ ಯೋಗ ಉಳಿದೆಲ್ಲ ವ್ಯಾಯಾಮಗಳಿಗೆ ನಾವು ಹೋಲಿಸಿದರೆ ಒಂದು ಕಂಪ್ಲೀಟ್
ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಹಾಗೆ ಆಧ್ಯಾತ್ಮಿಕವಾಗಿ ಮೇಲೇರಲಿಕ್ಕೆ ಒಬ್ಬ ಮನುಷ್ಯನಿಗೆ ಸಾಧ್ಯ ಆಗುತ್ತೆ ಯೋಗದ ಮೂಲಕ. ಆ ನಿಟ್ಟಿನಲ್ಲಿ ಯೋಗ ಎಲ್ಲ ಕಡೆ ಇನ್ನೂ ಪಸರಿಸಬೇಕು ಅಂತೇಳಿ ನಮ್ಮ ಅಪೇಕ್ಷೆ. ಗ್ರಾಮಸ್ಥ ಧನಂಜಯ್ ಮಾತನಾಡಿ, ಕೊಡಗಿನ ಹಳ್ಳಿಗಾಡು ಪ್ರದೇಶದ ಬಾಲ ಪ್ರತಿಭೆ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ತಿರುವುದು ಹೆಮ್ಮೆಯ ವಿಚಾರ. ತಂದೆ ತಾಯಿಯ ಪ್ರೋತ್ಸಾಹವೇ ಈಕೆಯ ಬೆಳವಣಿಗೆಗೆ ಕಾರಣ. ತನ್ನ ಸಾಧನೆಯ ಮೂಲಕ ಮನೆ ಮನೆಗೂ ಯೋಗವನ್ನು ಪಸರಿಸುವ ಕೆಲಸವನ್ನು ಸಿಂಚನ ಮಾಡ್ತಿದ್ದಾಳೆ. ಯೋಗದಲ್ಲೂ ಭವಿಷ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈಗಾಗಲೇ ಎಲ್ಲ ವಿಷಯಗಳ ಪರಿಚಯ ಆಯಿತು. ಬಹಳ ಮಲೆನಾಡು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತು. ನಮ್ಮ ಮಲೆನಾಡು, ಎರಡಮಣ್ಣಗಿರಿ ಭಾಗಗಳು ಅತ್ಯಂತ ಜನ ಹಳ್ಳಿಗಾಡಿನ ಪ್ರದೇಶದಲ್ಲಿರುವಂಥ ಜನ. ಇಂಥ ಹಳ್ಳಿಗಾಡಿನ ಪ್ರದೇಶದಿಂದ ಇಂಥ ಒಂದು ಪ್ರತಿಭೆ ಇವತ್ತು ಅರಳಿ ರಾಜ್ಯ, ರಾಷ್ಟ್ರ ಮತ್ತು ವಿಶ್ವದ ಮಟ್ಟಕ್ಕೆ ಹೋಗ್ತಾ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ತುಂಬ ಹೆಮ್ಮೆ ಪಡಬೇಕಾದಂಥ ವಿಷಯ ಅಂತ ನಮಗೆಲ್ಲರಿಗೂ ಅನಿಸ್ತು. ಆರಂಭದಿಂದ ಅವರ ದಾಖಲೆಗಳನ್ನ, ಅದರಲ್ಲೂ ವಿಶೇಷವಾಗಿ ಹೇಳಿದಾಗೆ ಅಪ್ಪ ಅಮ್ಮ ಬಾಲ್ಯದಲ್ಲಿ ಯೋಗದ ಒಂದು ಸಣ್ಣ ಪರಿಚಯವನ್ನು ಇಟ್ಕೊಂಡ ಮೇರೆಗೆ ಇವತ್ತು ಮುಂದಿನ ಜನರೇಷನ್ಗೆ, ಭವಿಷ್ಯಕ್ಕೆ ಈ ಯೋಗವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ನಾವು ಕೂಡ ಸಣ್ಣದಲ್ಲಿ ನಾವೇನು ಬಹಳ ಯೋಗಾಭ್ಯಾಸ ಅಲ್ಲದಿದ್ರು ಅದರ ಒಂದು ಟಚ್ ಇದೆ ನನಗೆ. ಮಹೇಶ್ ಅನ್ನೋರ ಜೊತೆ ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಆ ಯೋಗದ ಒಂದು ಇದನ್ನು ನಾವು ಇಟ್ಕೊಂಡಿದ್ದೇವೆ. ನಮ್ಮ ಕಳಕಳಿ ಏನಂದ್ರೆ ಈ ಸಂದರ್ಭದಲ್ಲಿ ಈ ಒಂದು ಬಾಲ ಪ್ರತಿಭೆ ವಿಶ್ವಮಟ್ಟದಲ್ಲಿ ಈ ರೀತಿಯ ದಾಖಲೆಗಳನ್ನು ಮಾಡುವಂಥದ್ದು, ಕೊಡಗಿನಂತಹ ಈ ಹಳ್ಳಿಗಾಡಿನ ಬೆಟ್ಟಗುಡ್ಡದ ಪ್ರದೇಶಗಳಲ್ಲಿ ಎಲ್ಲ ಮನೆಗಳಿಗೂ ಕೂಡ ಈ ಯೋಗ ತಲುಪಬೇಕು. ಜೂನ್ 21ರಂದು ಏನು ವಿಶ್ವ ಯೋಗ ದಿನ ನರೇಂದ್ರ ಮೋದಿ ಅವರು ಆಚರಣೆ ಮಾಡಿದ ನಂತರ ನಾವೆಲ್ಲ ಅದರ ಜೊತೆ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗಾಗಿ ಇವತ್ತೆಲ್ಲರಿಗೂ ಕೂಡ ವಾತಾವರಣ ನಿರ್ಮಾಣ ಆಗಿದೆ ಯೋಗದ ಬಗ್ಗೆ. ಸುದ್ದಿಗೋಷ್ಠಿಯಲ್ಲಿ ಸಿಂಚನಾಳ ತಂದೆ ಕೀರ್ತಿಕುಮಾರ್ ಹಾಜರಿದ್ದರು.